ನಮಸ್ತೆ ವೀಕ್ಷಕರೇ. 10 ಏಪ್ರಿಲ್ 1912ರಂದು ಪ್ರಪಂಚದ ಅತ್ಯಂತ ದೊಡ್ಡ ಹಡಗು ಟೈಟಾನಿಕ್ ತನ್ನ ಮೊದಲ ಪ್ರಯಾಣವನ್ನ ಬೆಳೆಸಲು ಶುರು ಮಾಡಿತ್ತು. ಅದು ಇಂಗ್ಲೆಂಡಿನ ಸೌತ್ ಹ್ಯಾಂಪ್ಟನ್ ನಿಂದ ಅಮೆರಿಕಾದ ನ್ಯೂಯಾರ್ಕ್ ಕಡೆಗೆ ಹೊರಡಲು ಸಿದ್ಧವಾಗಿತ್ತು. ಇದರಲ್ಲಿ ಎಲ್ಲಾ ವರ್ಗದ ಜನರಿದ್ರು. ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್, ಇಂಡಸ್ಟ್ರಿಯಲಿಸ್ಟ್ ಮತ್ತು ಜನಸಾಮಾನ್ಯರು ಸೇರಿದಂತೆ ಈ ಹಡಗಿನ ಪ್ರಯಾಣವನ್ನ ಅನುಭವಿಸಲು ಎಲ್ಲರೂ ಉತ್ಸುಕರಾಗಿದ್ರು. ಈ ಹಡಗನ್ನ ನಿಯಂತ್ರಣ ಮಾಡುತ್ತಿದ್ದವರು ಕಮಾಂಡರ್ ಕ್ಯಾಪ್ಟನ್ ಎಡ್ವರ್ಡ್ ಜಾನ್ ಸ್ಮಿತ್. ಅಂದಿನ ಮಾಧ್ಯಮಗಳು, ಜನಸಾಮಾನ್ಯರು ಮತ್ತು ಪ್ರಯಾಣಿಕರು ಟೈಟಾನಿಕ್ ಹಡಗಿನ ಪ್ರಯಾಣದ ಬಗ್ಗೆ ಉತ್ಸುಕ ಮತ್ತು ಕುತೂಹಲದಿಂದ ಕಾಯ್ತಾ ಇದ್ರು. ಇದು ಪ್ರಪಂಚದ ಅತ್ಯಂತ ದೊಡ್ಡ ಹಡಗು ಆಗಿದೆ. ಇದರ ಉದ್ದ 269 ಮೀಟರ್ ಮತ್ತು 53 ಮೀಟರ್ ಎತ್ತರವನ್ನ ಹೊಂದಿದೆ. ಅದಲ್ಲದೆ ಈ ಹಡಗಿನ ಸಂಪೂರ್ಣ ವೆಚ್ಚವನ್ನ ನೋಡೋದಾದ್ರೆ $7.5 ಮಿಲಿಯನ್, ಅಂದ್ರೆ ಭಾರತದ ಕರೆನ್ಸಿಗೆ ಹೋಲಿಸಿದ್ರೆ ಬೆಲೆ ಹೆಚ್ಚಳವನ್ನ ಸೇರಿಸಿದ್ರೆ 100 ಕೋಟಿಯನ್ನ ಸಹ ಇದು ದಾಟಬಹುದು. ಹಡಗಿನಲ್ಲಿನ ಫೆಸಿಲಿಟೀಸ್, ಡೆಕೋರೇಷನ್ ಮತ್ತೆ ಲಕ್ಸುರಿಯನ್ನ ನೋಡೋದಾದ್ರೆ ಇವತ್ತಿನ 5 ಸ್ಟಾರ್ ಮತ್ತು 7 ಸ್ಟಾರ್ ಹೋಟೆಲ್ ಗಳನ್ನ ಕೂಡ ಇದು ಹಿಂದಕ್ಕೆ ಹಾಕಿಬಿಡುತ್ತೆ. ಇದರಲ್ಲಿ ಸ್ಟೈನ್ಲೆಸ್ ಗ್ಲಾಸ್ ನ ವಿಂಡೋಸ್ ಇದ್ವು, ಆರ್ನೆಟ್ ವುಡ್ ಪ್ಯಾನಲಿಂಗ್ ಇತ್ತು, ಬೃಹದಾಕಾರದ ದೊಡ್ಡ 2 ಸ್ಟೇರ್ ಕೇಸ್ ಗಳಿದ್ವು, ಬಿಸಿ ನೀರಿನ ಈಜುಕೊಳವಿತ್ತು, ಟರ್ಕಿಶ್ ಬಾತ್, ಎಲೆಕ್ಟ್ರಿಕ್ ಬಾತ್, ಜಿಮ್, ಸ್ಕ್ವಾಶ್ ಕೋರ್ಟ್, 4 ರೆಸ್ಟೋರೆಂಟ್ ಮತ್ತು 2 ಬಾರ್ಬರ್ ಶಾಪ್ ಹಾಗೂ 1 ಲೈಬ್ರರಿ ಕೂಡ ಟೈಟಾನಿಕ್ ಹಡಗಿನಲ್ಲಿತ್ತು. ಟೈಟಾನಿಕ್ ಹಡಗನ್ನ ಯಾವ ರೀತಿ ತಯಾರಿಸಿದ್ರು ಅಂದ್ರೆ ಇದು ಮುಳುಗಲಾರದ ಹಡಗೆಂದೇ ಪ್ರಸಿದ್ಧಿಗೊಂಡಿತ್ತು. ಸೇಫ್ಟಿ ಫೀಚರ್ಸ್ ಗಳಿಗಂತೂ ಟೈಟಾನಿಕ್ ಹಡಗು ಅಷ್ಟೇ ಮಹತ್ವವನ್ನ ನೀಡಲಾಗಿತ್ತು. ಈ ಹಡಗನ್ನ ತಯಾರಿಸಿದ್ದು ವೈಟ್ ಸ್ಟಾರ್ ಲೈನ್ ಎಂಬ ಕಂಪನಿ. ಮುಳುಗಲಾರದ ಹಡಗೆಂದೇ ಪ್ರಸಿದ್ಧಿಗೊಂಡಿದ್ದ ಟೈಟಾನಿಕ್ ನ ವಿಧಿ ಇನ್ನೇನೋ ಬರೆದಿತ್ತು. ಟೈಟಾನಿಕ್ ಹಡಗಿನ ಮೊದಲ ಪ್ರಯಾಣವೇ ಕೊನೆಯ ಪ್ರಯಾಣವಾಗಬೇಕಿತ್ತು. 12 ಏಪ್ರಿಲ್ 1912ರಂದು ಟೈಟಾನಿಕ್ ಗೆ ತನ್ನ ಮೊದಲ ವಾರ್ನಿಂಗ್ ಸಿಗುತ್ತೆ. ಅಂದ್ರೆ ಬೃಹದಾಕಾರದ ಮಂಜುಗಡ್ಡೆಯೊಂದು ದಾರಿಯ ಮಧ್ಯದಲ್ಲಿ ಬರಲಿದೆ ಎಂಬುದು. ಯಾವ ಸಾಗರದಲ್ಲಿ ಟೈಟಾನಿಕ್ ತೆರಳುತ್ತಿತ್ತೋ ಆ ಅಟ್ಲಾಂಟಿಕ್ ಸಾಗರವೆಲ್ಲ ಮಂಜುಗಡ್ಡೆಯಿಂದ ತುಂಬಿ ಹೋಗಿರುತ್ತದೆ. ಈ ವಾರ್ನಿಂಗ್ ಅಷ್ಟಕ್ಕೂ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಸಮುದ್ರದಲ್ಲಿನ ಇತರ ಸಂಚಾರಿ ಹಡಗುಗಳು ರೇಡಿಯೋ ಮೂಲಕ ಕಮ್ಯುನಿಕೇಟ್ ಮಾಡುತ್ತಿರುತ್ತವೆ. ಈ ಮಾರ್ಗದಲ್ಲಿ ಅತ್ಯಂತ ಭಯಾನಕ ಮಂಜುಗಡ್ಡೆಗಳಿವೆ, ಎಚ್ಚರದಿಂದ ಮುಂದುವರೆಯಿರಿ. ಇಂತಹ ವಾರ್ನಿಂಗ್ ಗಳನ್ನ ಗಮನದಲ್ಲಿಟ್ಟುಕೊಂಡು ಟೈಟಾನಿಕ್ 2 ಬಾರಿ ತನ್ನ ದಿಕ್ಕನ್ನ ಬದಲಾಯಿಸುತ್ತದೆ. ಆದರೆ ತನ್ನ ವೇಗವನ್ನ ಕಡಿಮೆ ಮಾಡುವುದಿಲ್ಲ. 40 km/h ಸ್ಪೀಡ್ ನಲ್ಲಿ ಟೈಟಾನಿಕ್ ಹಡಗು ಚಲಿಸುತ್ತಿರುತ್ತದೆ. 2 ದಿನಗಳ ನಂತರ 14 ಏಪ್ರಿಲ್ 1912ರಂದು 7 ಡೇಂಜರಸ್ ವಾರ್ನಿಂಗ್ ಗಳು ಈ ಹಡಗನ್ನ ಬಂದು ತಲುಪಿದ್ವು. ನಿಧಾನವಾಗಿ ಸೂರ್ಯ ಮುಳುಗುತ್ತಾನೆ, ಚಂದ್ರನಿಲ್ಲದ ರಾತ್ರಿ ಕರಾಳವಾಗುತ್ತೆ, ಸಮುದ್ರದಲ್ಲಿನ ತಾಪಮಾನ ಭೀಕರವಾಗಿ ಕೆಳಗಿಳಿಯುತ್ತದೆ. ಈ ಟೈಟಾನಿಕ್ ಹಡಗಿನ ಮುಂಭಾಗದಲ್ಲಿ ವೀಕ್ಷಣಾ ಸ್ಥಳವೊಂದಿರುತ್ತದೆ, ಅಂದ್ರೆ ಲುಕಿಂಗ್ ಪಾಯಿಂಟ್ ಅಂತಾನು ಹೇಳ್ಬೋದು. ಇದು ಅತ್ಯಂತ ಎತ್ತರದಲ್ಲಿರುತ್ತದೆ. ಇಲ್ಲಿಂದ ಸಾಗರದಲ್ಲಿನ ಮಂಜುಗಡ್ಡೆಯ ಪರ್ವತಗಳೇನಾದ್ರೂ ಕಂಡ್ರೆ ಹಡಗಿನ ದಿಕ್ಕನ್ನ ಬದಲಾಯಿಸೋಕೋಸ್ಕರ ಈ ಸ್ಥಳವನ್ನ ಮಾಡಿರ್ತಾರೆ. ಅಂದಿನ ರಾತ್ರಿ ಇಲ್ಲಿ ಕುಳಿತಿದ್ದವರಿಗೆ ಚಳಿಯಿಂದ ಮತ್ತು ತಂಪು ಗಾಳಿಯಿಂದ ನಡುಗ್ತಾ ಇರ್ತಾರೆ. ಸುಮಾರು 11:39ಕ್ಕೆ ಅಲ್ಲಿ ಕುಳಿತಿದ್ದವ ಫೆಡ್ರಿಕ್ ಫ್ಲೀಟ್ ನ ಕಣ್ಣಿಗೆ ಕಾಣಿಸಿದ್ದು ಟೈಟಾನಿಕ್ ಹಡಗಿನ ಮುಂದೆ ಅತ್ಯಂತ ಬೃಹದಾಕಾರದ ಮಂಜುಗಡ್ಡೆಯ ಪರ್ವತ. ಇದನ್ನು ನೋಡಿದ ಫೆಡ್ರಿಕ್ ಫ್ಲೀಟ್ ಕೂಡಲೇ 3 ಬಾರಿ ಗಂಟೆಯನ್ನು ಬಾರಿಸ್ತಾನೆ. ಯಾಕಂದ್ರೆ ಹಡಗನ್ನ ಚಲಾಯಿಸುತ್ತಿದ್ದವರು ಕೂಡಲೇ ಹಡಗಿನ ದಿಕ್ಕನ್ನ ಬದಲಾಯಿಸಬೇಕಾಗಿತ್ತು. ಮತ್ತು ಅವನು ಫೋನ್ ಅನ್ನು ಎತ್ತಿ ಕಿರ್ಚುತ್ತಾ ಹೇಳ್ತಾನೆ, ಬೇಗನೆ ಹಡಗನ್ನು ತಿರುಗಿಸಿ, ನಮ್ಮ ಮುಂದೆ ಅತ್ಯಂತ ದೊಡ್ಡ ಮಂಜುಗಡ್ಡೆಯ ಪರ್ವತವಿದೆ ಎಂದು. ಎಚ್ಚರಗೊಂಡ ಸಿಬ್ಬಂದಿಗಳು ತಬ್ಬಿಬಾಗಿ ಹೋಗ್ತಾರೆ. ಟೈಟಾನಿಕ್ ಹಡಗನ್ನ ಶಕ್ತಿ ಮೀರಿ ದಿಕ್ಕನ್ನು ಬದಲಾಯಿಸಲು ಪ್ರಯತ್ನಿಸ್ತಾರೆ. ಆದ್ರೆ ಅಷ್ಟರಲ್ಲೇ ಕಾಲ ಮಿಂಚಿ ಹೋಗಿತ್ತು. 11:40ರಷ್ಟರಲ್ಲಿ ಟೈಟಾನಿಕ್ ಹಡಗು ನೋಡುತ್ತಿದ್ದಂತೆ ಆ ಮಂಜುಗಡ್ಡೆಯ ಪರ್ವತಕ್ಕೆ ಡಿಕ್ಕಿ ಹೊಡೆದೇ ಬಿಡುತ್ತದೆ. ಈ ಮಂಜುಗಡ್ಡೆಯ ಪರ್ವತ ಎಷ್ಟಿತ್ತು ಎಂದು ಹೇಳೋದಾದ್ರೆ ಒಂದು ಕ್ರಿಕೆಟ್ ನ ಗ್ರೌಂಡ್ ನಷ್ಟಿತ್ತು ಅಂತ ಹೇಳ್ಬಹುದು. ಈ ಮಂಜುಗಡ್ಡೆಯ ಪರ್ವತ ಮುಳುಗಲಾರದ ಹಡಗು ಎಂದು ಪ್ರಸಿದ್ಧಿಗೊಂಡಿದ್ದ ಟೈಟಾನಿಕ್ ಹಡಗನ್ನ 2 ತುಂಡಾಗಿ ಮಾಡಿಬಿಟ್ಟಿತ್ತು. ಕ್ಷಣದಲ್ಲೇ ಓಡಿ ಬಂದ ಕ್ಯಾಪ್ಟನ್ ಸ್ಮಿತ್ ಮತ್ತು ಟೈಟಾನಿಕ್ ಹಡಗಿನ ಆರ್ಕಿಟೆಕ್ಚರ್ ಆಂಡ್ರೂಸ್ಗೆ ತಿಳಿದು ಬಂದಿದ್ದು ಏನು ಅಂದ್ರೆ ಹಡಗು ಸಂಪೂರ್ಣವಾಗಿ ಮುಳುಗಲಿದೆ ಎಂದು. ಇಷ್ಟೆಲ್ಲ ಬೆಳವಣಿಗೆ ನಡೆದ ನಂತರ ಸುಮಾರು 1 ಗಂಟೆಯ ನಂತರ ಅಂದ್ರೆ 12 ಗಂಟೆಗೆ ಕ್ಯಾಪ್ಟನ್ ಸ್ಮಿತ್ ಹೇಳ್ತಾರೆ, ರೇಡಿಯೋ ಮೂಲಕ ಡಿಸ್ಟ್ರೆಸ್ ಕಾಲ್ ನ ಕಳಿಸಿ ಅಂತ. ಇದರಿಂದ ಟೈಟಾನಿಕ್ ಅಪಾಯದಲ್ಲಿದೆ ಎಂಬ ಸಂದೇಶ ರವಾನೆ ಆಗ್ತದೆ. ಯಾವುದಾದ್ರೂ ಆಸುಪಾಸಿನಲ್ಲಿ ಹಡಗುಗಳು ಸಂಚಾರ ಮಾಡ್ತಿದ್ರೆ ಅವರಿಗೆ ಈ ಸಂದೇಶ ತಲುಪುತ್ತದೆ ಮತ್ತು ಟೈಟಾನಿಕ್ ಗೆ ಆ ಹಡಗುಗಳ ಸಹಾಯ ಸಿಗುತ್ತದೆ ಎಂಬುದು. ಆದರೆ ದುರ್ವಶಾತ್ ಯಾವ ಹಡಗುಗಳ ಸಂಪರ್ಕವೂ ಸಿಗುವುದಿಲ್ಲ. ಈ ಕಥೆಯ ಹೀರೋ ಸೀನಿಯರ್ ರೇಡಿಯೋ ಆಪರೇಟರ್ ಜಾಕ್ ಫಿಲಿಪ್ಸ್ ನ ಸತತ ಪ್ರಯತ್ನ 20 ನಿಮಿಷಗಳ
ಬಳಿಕ ಅಂದ್ರೆ 12:20ಕ್ಕೆ ಸನಿಹ ತೆರಳುತ್ತಿದ್ದ RMS ಕಾರ್ಪೇಥಿಯಾ ಎಂಬ ಹಡಗು ಸಂಪರ್ಕಕ್ಕೆ ಸಿಗುತ್ತದೆ. ರೇಡಿಯೋದಲ್ಲಿ ಮಾತನಾಡಿದ RMS ಕಾರ್ಪೇಥಿಯಾದ ಸಿಬ್ಬಂದಿ ಟೈಟಾನಿಕ್ ಹಡಗಿನ ರಕ್ಷಣೆ ಮಾಡುವುದಾಗಿ ನಿಶ್ಚಯಿಸಿ ದಿಕ್ಕನ್ನು ಬದಲಾಯಿಸುತ್ತಾನೆ. ಇಷ್ಟಾದರೂ ಇಲ್ಲೊಂದು ಸಮಸ್ಯೆ ಇತ್ತು. ಅದೇನೆಂದ್ರೆ ಇದು ಸುಮಾರು 107 ಕಿಲೋಮೀಟರ್ ನಷ್ಟು ದೂರದಲ್ಲಿತ್ತು. ಈ ಹಡಗು ತನ್ನ ಹೈ ಸ್ಪೀಡ್ ನಲ್ಲಿ ಬಂದರೂ ಸಹ ಇದಕ್ಕೆ ಕನಿಷ್ಠ ಅಂದ್ರೂ 3 ರಿಂದ 3.5 ಗಂಟೆಗಳ ಸಮಯ ಬೇಕಾಗಿತ್ತು. ಟೈಟಾನಿಕ್ ಹಡಗಿನಲ್ಲಿದ್ದ ಉಳಿದ ಸಿಬ್ಬಂದಿಗಳು ಗಗನದತ್ತ ಕ್ರ್ಯಾಕರ್ಸ್ ಮತ್ತು ರಾಕರ್ಸ್ ನ ಹಾರಿಸ್ತಾರೆ. ಆದ್ರೆ ವಿಧಿವಶಾತ್ ಯಾರು ಕೂಡ ಹತ್ತಿರವಿರೋದಿಲ್ಲ. ಇಷ್ಟರ ಮಧ್ಯದಲ್ಲೇ ಕ್ಯಾಪ್ಟನ್ ಸ್ಮಿತ್ ಒಂದು ನಿರ್ಧಾರಕ್ಕೆ ಬರ್ತಾರೆ. ಎಲ್ಲಾ ಪ್ರಯಾಣಿಕರನ್ನು ಲೈವ್ ಬೋಟ್ ಗಳ ಮೂಲಕ ಕೆಳಗಿಳಿಸಿ ಅವರ ಪ್ರಾಣವನ್ನ ರಕ್ಷಿಸುವುದು. ನಿಯಮಾನುಸಾರವಾಗಿ ಮಕ್ಕಳು ಮತ್ತು ಹೆಂಗಸರಿಗೆ ಮೊದಲ ಆದ್ಯತೆಯನ್ನ ನೀಡಲಾಗುತ್ತದೆ. ಇಷ್ಟಾದರೂ ಕೆಲ ಪ್ರಯಾಣಿಕರಿಗಂತೂ ಟೈಟಾನಿಕ್ ಮುಳುಗುವುದು ಅಸಾಧ್ಯವೆಂದು ಭಾವಿಸಿ ಅವರ್ಯಾರು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಯಾಕಂದ್ರೆ ಟೈಟಾನಿಕ್ ಅಷ್ಟರ ಮಟ್ಟಿಗೆ ಪ್ರಚಾರವನ್ನ ಗಳಿಸಿತ್ತು. ಮೊದಲ ಲೈವ್ ಬೋಟ್ ಅನ್ನು ಸಮುದ್ರಕ್ಕೆ ಇಳಿಸಿದಾಗ ಕೇವಲ 28 ಮಂದಿ ಮಾತ್ರ ಇದರಲ್ಲಿ ಕುಳಿತಿರ್ತಾರೆ. ಹಾಗೆ ನೋಡೋದಾದ್ರೆ ಒಂದು ಬೋಟ್ ನಲ್ಲಿ ಸುಮಾರು 65 ಮಂದಿಯನ್ನ ಕೂರಿಸಬಹುದು. ಆದರೆ ಈ ಬೋಟ್ ಅರ್ಧಕ್ಕರ್ಧ ಖಾಲಿ ಇತ್ತು ಅಂತ ಹೇಳ್ಬಹುದು. ಇತ್ತ ಟೈಟಾನಿಕ್ ಮುಳುಗಲು ಪ್ರಾರಂಭವಾಯಿತು. ನಿಧಾನವಾಗಿ ಪ್ರಯಾಣಿಕರಿಗೆ ಅಷ್ಟರಲ್ಲೇ ಅರ್ಥವಾಗಿ ಹೋಯಿತು ಈ ಟೈಟಾನಿಕ್ ಮುಳುಗಬಲ್ಲದು ಎಂದು. ಜನರು ಚಲ್ಲಾಪಿಲ್ಲಿಯಾದರು. ತುಂಡಾದ ಟೈಟಾನಿಕ್ ನಿಂದ ಜನರು ಪಾರಾಗಬೇಕಾಗಿತ್ತು. ಟೈಟಾನಿಕ್ ನಲ್ಲಿದ್ದ ಲೈವ್ ಬೋಟುಗಳ ಸಂಖ್ಯೆ ಕೇವಲ 20. ಇದರಲ್ಲಿ ಸುಮಾರು 1200 ಜನರನ್ನ ಕೂರಿಸಬಹುದಾಗಿತ್ತು. ಆದರೆ ಟೈಟಾನಿಕ್ ನಲ್ಲಿದ್ದ ಪ್ರಯಾಣಿಕರ ಸಂಖ್ಯೆ ನೋಡೋದಾದ್ರೆ 2200ರಷ್ಟಿತ್ತು. ಮಧ್ಯರಾತ್ರಿ 2:05 ಟೈಟಾನಿಕ್ ನಿಂದ ಕೆಳಗೆ ಕೊನೆಯ ಬೋಟ್ ಇಳಿಯುತ್ತೆ. ಇಷ್ಟಾದರೂ ಟೈಟಾನಿಕ್ ನಲ್ಲಿ ಇನ್ನೂ 1500 ಪ್ರಯಾಣಿಕರು ಹಾಗೆ ಉಳಿದಿರ್ತಾರೆ. ಇವರಲ್ಲಿ ಕೆಲವರು ಬಲವಂತವಾಗಿ ಇತರರನ್ನು ತಳ್ಳಿ ತಮ್ಮ ಜೀವವನ್ನ ಉಳಿಸಿಕೊಂಡ್ರೆ ಇನ್ನು ಕೆಲವರು ನಿಶ್ಚಯ ಮಾಡಿಕೊಂಡು ಬಿಟ್ಟಿದ್ರು ತಮ್ಮ ಜೀವನದ ಕೊನೆಯ ಕ್ಷಣಗಳನ್ನು ಆ ಕರಾಳ ಸಮುದ್ರದಲ್ಲಿ ತಮ್ಮ ಪ್ರಾಣವನ್ನು ಬಿಡುವುದಾಗಿ. ನೋಡುತ್ತಾ 2:20 ಸಂಪೂರ್ಣವಾಗಿ ಟೈಟಾನಿಕ್ 2 ತುಂಡಾಗಿ ಮುಳುಗಿ ಹೋಗುತ್ತದೆ. ಕೇವಲ 3 ಗಂಟೆಗೂ ಕಡಿಮೆ ಅವಧಿಯಲ್ಲಿ ಎಂದೂ ಮುಳುಗಲಾರದ ಹಡಗು ಮುಳುಗಿ ಹೋಗುತ್ತದೆ. ಸಮುದ್ರ ನೀರಿನ ತಾಪಮಾನ -2°C ನಷ್ಟು ಕೆಳಗಿಳಿದಿರುತ್ತದೆ. ಬೋಟ್ ಸಿಗದ ಪ್ರಯಾಣಿಕರು ಸಮುದ್ರದಲ್ಲಿ ಶವವಾಗಿ ಹೋಗ್ತಾರೆ. ಟೈಟಾನಿಕ್ ಹಡಗಿನ ಕ್ಯಾಪ್ಟನ್ ಸ್ಮಿತ್ ಮಾತ್ರ ತಮ್ಮ ಸ್ಟೇರಿಂಗ್ ವೀಲ್ ನ ಬಿಟ್ಟು ಕದಲುವುದಿಲ್ಲ. ಕೊನೆಯ ಘಳಿಗೆಯಲ್ಲಿ ಕ್ಯಾಪ್ಟನ್ ಸ್ಮಿತ್ ಹಡಗಿನ ಜೊತೆಯಲ್ಲೇ ಮುಳುಗಿ ಹೋಗ್ತಾರೆ ಅಂತ ಕೆಲವರು ಹೇಳಿದ್ರೆ, ಇನ್ನಷ್ಟು ಜನ ಹೇಳ್ತಾರೆ ಅವರು ತಮ್ಮ ಗನ್ನಿನಿಂದ ತಮ್ಮನ್ನು ತಾವೇ ಸೂಸೈಡ್ ಮಾಡಿಕೊಂಡು ಬಿಟ್ರು ಅಂತ. ಸ್ನೇಹಿತರೆ, ಇತ್ತ RMS ಕಾರ್ಪೇಥಿಯಾ ಬೋಟ್ ಈ ಪ್ರದೇಶಕ್ಕೆ ಸುಮಾರು 3:30 ಬಂದು ತಲುಪುತ್ತದೆ. ಲೈವ್ ಜಾಕೆಟ್ ನಲ್ಲಿದ್ದ ಕೆಲ ಪ್ರಯಾಣಿಕರನ್ನು ಮತ್ತು ಬೋಟ್ ನಲ್ಲಿದ್ದ ಪ್ರಯಾಣಿಕರನ್ನು RMS ಕಾರ್ಪೇಥಿಯಾ ಸುರಕ್ಷಿಸುತ್ತದೆ. ಸ್ನೇಹಿತರೆ, ಮತ್ತೊಂದು ಅಚ್ಚರಿಗೊಳಿಸುವ ವಿಷಯವೇನೆಂದ್ರೆ ಟೈಟಾನಿಕ್ ನನ್ನ ಉಳಿಸಬಲ್ಲ ಮತ್ತೊಂದು ಬೋಟ್ ಕೇವಲ 37 ಕಿಲೋಮೀಟರ್ ಅಂತರದಲ್ಲೇ ಇತ್ತು. ಹೌದು ಸ್ನೇಹಿತರೆ, ಈ ಬೋಟ್ ನ ಹೆಸರು SS ಕ್ಯಾಲಿಫೋರ್ನಿಯಾ ಅಂತ. ಹೌದು ಸ್ನೇಹಿತರೆ, ಮನಸ್ಸು ಮಾಡಿದ್ರೆ ಈ SS ಕ್ಯಾಲಿಫೋರ್ನಿಯಾ ಹಡಗು ಟೈಟಾನಿಕ್ ನ ನೆರವಿಗೆ ಬರಬಹುದಾಗಿತ್ತು. ಹೌದು ಸ್ನೇಹಿತರೆ, ಟೈಟಾನಿಕ್ ಮಂಜುಗಡ್ಡೆಯ ಪರ್ವತಕ್ಕೆ ಹೋಗಿ ಅಪ್ಪಳಿಸುವ 1 ಗಂಟೆಗೂ ಮುನ್ನ ಇದೇ ಹಡಗು ನೋಡಿ ವಾರ್ನಿಂಗ್ ಅನ್ನ ನೀಡಿದ್ದು, ಮುಂದೆ ಭೀಕರವಾದ ಮಂಜುಗಡ್ಡೆಯ ಪರ್ವತಗಳಿವೆ, ಎಚ್ಚರದಿಂದ ಚಲಾಯಿಸಿ ಎಂದು. ಈ ವಾರ್ನಿಂಗ್ ಅನ್ನ ನೀಡಿ SS ಕ್ಯಾಲಿಫೋರ್ನಿಯಾದ ರೇಡಿಯೋ ಆಪರೇಟರ್ ರೇಡಿಯೋವನ್ನ ಆಫ್ ಮಾಡಿ ಮಲ್ಕೋಬಿಡ್ತಾನೆ. ಇದೇ ಕಾರಣದಿಂದಾಗಿ ಟೈಟಾನಿಕ್ ನ ಕರೆಗಳು ಈ ಹಡಗಿಗೆ ಬಂದು ತಲುಪಲಿಲ್ಲ. ಇನ್ನಷ್ಟು ಅಚ್ಚರಿಗೊಳಿಸುವ ವಿಷಯಗಳೆಂದರೆ ಟೈಟಾನಿಕ್ ನ ಲೈವ್ ಬೋಟ್ ನಲ್ಲಿದ್ದ ಕೆಲವೊಂದಷ್ಟು ಸಿಬ್ಬಂದಿಗಳು ಈ ಹಡಗನ್ನ ನೋಡಿ ಸಂತಸ ಪಟ್ಟಿದ್ರು. ಇವರು ತಮ್ಮ ಸಹಾಯಕ್ಕೆ ಬರುತ್ತಾರೆ ಅಂತ ಭಾವಿಸಿದ್ರು. ಇಷ್ಟಾದ್ರೂ ಟೈಟಾನಿಕ್ ನಲ್ಲಿ ಆಘಾತಗೊಂಡಾಗ ಅವರು ರಾಕೆಟ್ಸ್ ಮತ್ತು ಕ್ರ್ಯಾಕರ್ಸ್ ನ ಹಾರಿಸಿದ್ರಲ್ವಾ, ಆಗ್ಲಾದ್ರೂ SS ಕ್ಯಾಲಿಫೋರ್ನಿಯಾ ಹಡಗಿಗೆ ಗೊತ್ತಾಗ್ಲಿಲ್ವಾ ಅಂದ್ರೆ ಇದನ್ನ SS ಕ್ಯಾಲಿಫೋರ್ನಿಯಾದಲ್ಲಿನ ಸಿಬ್ಬಂದಿಗಳು ನೋಡಿರ್ತಾರೆ ಮತ್ತು ಅವರು ತಮ್ಮ ಕ್ಯಾಪ್ಟನ್ ಸ್ಟ್ಯಾನ್ಲಿ ಲಾರ್ಡ್ಗೂ ಕೂಡ ತಿಳಿಸಿರ್ತಾರೆ. ಆದ್ರೆ ಅದನ್ನ ಅವರು ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ಳದೆ ಸ್ಟ್ಯಾನ್ಲಿ ಲಾರ್ಡ್ ಟೈಟಾನಿಕ್ ನಲ್ಲಿ ನಡೀತಾ ಇರೋದು ಸಂಭ್ರಮ, ಇದು ಆಘಾತದ ಸುದ್ದಿ ಅಲ್ಲ ಅಂತ ಹೇಳಿ ಅವರನ್ನ ತಣ್ಣಗಾಗಿರಿಸಿರ್ತಾರೆ. ಇದೆಲ್ಲವುದರ ನಂತರ ಬೆಳಗಿನ ಜಾವ ರೇಡಿಯೋ ಆನ್ ಮಾಡಿದಾಗ ವಿಷಯ ತಿಳಿಯುತ್ತದೆ. ಅದಾಗಲೇ ಸಮಯ ಮೀರಿ ಹೋಗಿತ್ತು. ಅವರಿಗೆ ಸಿಕ್ಕಿದ್ದು ಕಂಡಿದ್ದು ಕೇವಲ ಹೆಣಗಳ ರಾಶಿ ಮಾತ್ರ. ಸ್ನೇಹಿತರೆ, ನಿಮಗೇನ್ ಅನ್ಸುತ್ತೆ? ನಿಜವಾಗಿಯೂ ಇಲ್ಲಿ ತಪ್ಪು ಯಾರದ್ದು? ಯಾವ ರೀತಿಯಲ್ಲಿ ಹಡಗನ್ನ ಕಾಪಾಡಬಹುದಾಗಿತ್ತು ಎಂಬುದನ್ನ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.